ಎಷ್ಟು ಹೊತ್ತಿನ ಮೇಲಿನ ಸ್ನೇಹ ಶಾಶ್ವತವಾ? ಸಾಯಂಕಾಲದ ಮೇಲೆ ಸ್ನೇಹ ಬಹಳ ಶಾಶ್ವತ. ಬೆಳಗಾದ ಮೇಲೆ ನೆನಪಿರುವುದಿಲ್ಲ, ಮತ್ ನೆನಪಾಗ್ಬೇಕಾ? ಮತ್ ಸಾಯಂಕಾಲವೇ ಆಗ್ಬೇಕು. ಗುರುಗಳೇ, ನಿಮ್ಮ ಮಾತನ್ನ ಮೀರುವುದಕ್ಕೆ ಸಾಧ್ಯ ಉಂಟಾ? ಪ್ರಪಂಚದ ಬೆಳಕನ್ನ ಸರಿಯಾಗಿ ಕಾಣುವ ಮೊದಲೇ ತಂದೆ ತಾಯಿಗಳ ಮಡಿಲನ್ನು ಬಿಟ್ಟು ನಿಮ್ಮ ಮಡಿಲನ್ನು ಸೇರಿಕೊಂಡವರು ನಾವಿದ್ದೇವೆ. ಗದ್ದೆಗೆ ಬಿದ್ದಂತ ಬೀಜವೆನ್ನುವುದು ಹೇಗೆ ಮೊಳಕೆ ಒಡೆಯುತ್ತದೋ ತದ್ ರೀತಿಯಲ್ಲಿ ನೀವು ಹೇಳಿಕೊಟ್ಟಂತ ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ನಾವಿದ್ದೇವೆ. ನೀವು ಆಡಿದ ಒಂದು ಮಾತು ಸ್ಪಷ್ಟವಾಗಿ ನೆನಪಿದೆ ಗುರುದೇವ. ಜೀವನದಲ್ಲಿ ಬಂಧು ಬಾಂಧವರು ಕುಟುಂಬದವರು ಇಲ್ಲದೆ ಇದ್ದವರು ಅನಾಥರಲ್ಲವಂತೆ. ಹುಟ್ಟುವುದೊಂದು ದಿವಸ, ಸಾಯುವುದೊಂದು ದಿವಸ. ಮಧ್ಯದ ಅನೇಕ ದಿನದಲ್ಲಿ ವ್ಯಕ್ತಿಯೊಬ್ಬ 4 ಜನ ಸ್ನೇಹಿತರನ್ನ ಸಂಪಾದಿಸಲಿಲ್ಲ ಅಂತಾದ್ರೆ ಅವ ಸಾಯುವ ಕಾಲಕ್ಕೂ ಅನಾಥನಾಗಿಯೇ ಸಾಯಬೇಕಾಗ್ತದಂತೆ. ಈ ನಮ್ಮ ಬದುಕು ದೇವರು ಕೊಟ್ಟಂತಹ ಭಿಕ್ಷೆ, ಹಿರಿಯರ ಮಾತು ಮೀರಲಾಗದ ಕಕ್ಷೆ, ರೂಪುರೇಷೆಗಳು ನಮ್ಮ ಬದುಕಿನಲ್ಲಿ ನಾವು ತೊಟ್ಟಂತಹ ದೀಕ್ಷೆ. ಆತ್ಮೀಯರೆಲ್ಲರೂ ಸಂತೋಷವಾಗಿರಬೇಕೆಂಬುದು ನನ್ನ ಆಕಾಂಕ್ಷೆ. ಇದು ಸಾಕಾರಗೊಳ್ಳುವುದು ಯಾವಾಗ ಕೇಳಿದ್ರೆ ಇಂತಹ ಸಾವಿರಾರು ಮಂದಿ ಹಿರಿಯರ ಆಶೀರ್ವಾದವೇ ನಮ್ಮ ಬದುಕಿಗೆ ಶ್ರೀರಕ್ಷೆ ಅಂತ ತಿಳಿದವರು ನಾವಿದ್ದೇವೆ. ಒಳ್ಳೆ ಮಾತು, ಒಳ್ಳೆ ಮಾತು, ಒಳ್ಳೆ ಮಾತು. ಇರಬೇಕು ಬದುಕಿನಲ್ಲಿ ಈ ಮಹತ್ವಾಕಾಂಕ್ಷೆ. ಎಷ್ಟು ಅರ್ಥ ಆಯ್ತು ನನಗೆ? ಏನೋ ಹೇಳಿದ್ರಂತ ಅರ್ಥ ಆಯ್ತು. ಲೋಕದಲ್ಲಿ ಭೇದ ಭಾವ ಇಲ್ಲದ ಏಕೈಕ ಸಂಬಂಧ ಯಾವುದು ಕೇಳಿದ್ರೆ ಅದು ಸ್ನೇಹ ಮಾತ್ರ. ಸುಗಂಧವೋ ದುರ್ಗಂಧವೋ ಹೊತ್ತು ತರುವುದಿಲ್ವೇ ಗಾಳಿ, ಮಲೆನಾಡೋ ಮರಳುಗಾಡೋ ಬೀರುವುದಿಲ್ವೇ ಸೂರ್ಯಕಿರಣ, ಬಡವನೋ ಬಲ್ಲಿದನೋ ಸುಡುವುದಿಲ್ಲವೇ ಬೆಂಕಿ, ಪಾಪಾತ್ಮನೋ ಪುಣ್ಯಾತ್ಮನೋ ಹೊತ್ತು ನಿಂತಿಲ್ಲವೇ ಭೂಮಿ, ಬಡವನೋ ಬಲ್ಲಿದನೋ ಪಾಪಾತ್ಮನೋ ಪುಣ್ಯಾತ್ಮನೋ, ಒಳ್ಳೆ ಬಟ್ಟೆ ಹಾಕಿದವನು ಕೆಟ್ಟ ಬಟ್ಟೆ ಹಾಕಿದವನು, ಯಾವ ಊರಿನವನು ಯಾವ ದೇಶದವನು ಯಾವ ಗ್ರಾಮದವನು ಯಾವ ಮನೆಯವನು ಯಾವ ಧರ್ಮದವನು ಯಾವ ಜಾತಿಯವನು, ಯಾವುದನ್ನು ನೋಡದೆ ಮಾಡುವ ಏಕೈಕ ಸಂಬಂಧ ಯಾವುದು ಕೇಳಿದ್ರೆ ಅದು ಸ್ನೇಹ ಸಂಬಂಧ ಅಂತ ಹೇಳಿದ್ರು. ಒಳ್ಳೆ ಮಾತು, ಒಳ್ಳೆ ಮಾತು, ಒಳ್ಳೆ ಮಾತು. ಈ ಕ್ಷಣಕ್ಕೂ ಶಾಶ್ವತವಾಗಿ ಉಳಿದದ್ದು ಲೋಕದಲ್ಲಿ ಸ್ನೇಹವೇ. ತಂದೆ ಮಕ್ಕಳ ನಡುವೆ ಇರುವುದು ಸ್ನೇಹ, ತಾಯಿ ಮಕ್ಕಳ ನಡುವೆ ಇರುವುದು ಸ್ನೇಹ, ಅಣ್ಣ ತಮ್ಮಂದಿರ ಮಧ್ಯೆ ಇರುವುದು ಸ್ನೇಹ, ಅಕ್ಕ ತಂಗಿಯಂದಿರ ಮಧ್ಯೆ ಇರುವುದು ಸ್ನೇಹ, ಗಂಡ ಹೆಂಡತಿಯ ಮಧ್ಯೆ ಇರುವುದು ಸ್ನೇಹ, ಗೆಳತಿ ಗೆಳೆಯರ ಮಧ್ಯೆ ಇರುವುದು ಸ್ನೇಹ, ಗೆಳತಿ ಗೆಳೆಯರ ಮಧ್ಯೆ ಇರುವುದು ಸ್ನೇಹ, ವೈದ್ಯ ರೋಗಿಯ ಮಧ್ಯೆ ಇರುವುದು ಹಣ. ಹೌದು ಹೌದು ಹೇಳ್ದ. ಇದೇನು ಬದಲಾಯಿತು? ಹಾಗೆ ಅದು ಅಲ್ಲಿ ಹಣ ಇದ್ರೆ ಮಾತ್ರ ಸ್ನೇಹ ಅವರದ್ದು. ನಮ್ಮ ಧರ್ಮ ನಮ್ಮಲ್ಲಿ ಅಂತಲ್ಲ. ಹೋಗಿ ವಯಸ್ಸಾದ ಹಿರಿಯರಲ್ಲಿ ಹೋಗಿ ಕೇಳಿ, ನಿಮ್ಮ ಜೀವನದಲ್ಲಿ ಮರೆಯಲಾಗದ ದಿನ ಯಾವುದು ಕೇಳಿ. ನಿಶ್ಚಿತಾರ್ಥವಾದ ದಿನ ಅಲ್ಲ, ಗೊತ್ತಿಲ್ಲ. ಮದುವೆಯಾದ ದಿನ ಅಲ್ಲ, ಗೊತ್ತಿಲ್ಲ. ಪ್ರಥಮ ರಾತ್ರಿ ಅಲ್ಲ, ನಂಗೆ ಗೊತ್ತಿಲ್ಲ. ಇದೆಲ್ಲ ಗೊತ್ತು, ಇದೊಂದು ಗೊತ್ತಿಲ್ವಾ? ನಂಗೆ ಇದು ಯಾವುದು ಆಗಿಲ್ಲ ಗುರುಗಳೇ. ಓ ಹೀಗೆ. ನಿಮಗೆ ಮದುವೆ ಆಗಿದ? ಮದುವೆ ಆಗಲಿಲ್ಲ, ಪ್ರಥಮ ರಾತ್ರಿ ಆಗಿದೆ. ಲೋಕಾನುಭವ ಅದರೊಳಗೆ ಆಗಿದೆ. ತಿಳುವಳಿಕೆ. ನೀವು ಮಕ್ಕಳು ಹುಟ್ಟಿದ ದಿನವಲ್ಲ, ನಾಮಕರಣ ಮಾಡಿದ ದಿನವಲ್ಲ, ಪ್ರಶಸ್ತಿ ಸಿಕ್ಕಿದ ದಿನವಲ್ಲ, ಉದ್ಯೋಗ ಸಿಕ್ಕಿದ ದಿನ ಅಲ್ಲ. ಹೋಗಿ ಕೇಳಿದ್ರೆ ಎಷ್ಟು ಸೊಗಸಾಗಿ ಉತ್ತರಿಸ್ತಾರೆ ಗೊತ್ತಾ? ನಮ್ಮ ಜೀವನದಲ್ಲಿ ನಮ್ಮ ಬಾಲ್ಯರೊಂದಿಗೆ ಕಳೆದಂತಹ ಆ ಬಾಲ್ಯದ ದಿನವನ್ನು ಯಾವುದಕ್ಕೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಸವಿ ನೆನಪು, ಸಾವಿರ ಕಾಲಕ್ಕೂ ಅಳಿಯದೆ ಉಳಿಯುವ ನೆನಪು ಯಾವುದು ಕೇಳಿದ್ರೆ ಅದು ಬಾಲ್ಯದ ಗೆಳೆಯರೊಂದಿಗೆ ಕಳೆದ ಆ ದಿನವನ್ನ. ಕೇಳಿದ್ರಷ್ಟು ಸೊಗಸಾಗಿ ಉತ್ತರಿಸ್ತಾರೆ ಗೊತ್ತಾ? ಬಾಲ್ಯದಲ್ಲಿ ನಾವು ಗೆಳೆಯರೆಲ್ಲ ಒಂದಾಗಿ ಆಟವನ್ನಾಡಿದ್ದು, ಚೆಂಡಾಟವನ್ನಾಡಿದ್ದು, ಚೀಳಿಕೋಲ ಆಡಿದ್ದು, ಉಗುರಿ ಆಟವನ್ನಾಡಿದ್ದು, ಹೌದು, ಮರದಿಂದ ಮರಕ್ಕೆ ಹಾರುವ ಮರಕೋತಿ ಆಟವನ್ನಾಡಿದ್ದು, ಕೆಸರುಗದ್ದೆಯಲ್ಲಿ ಹೊಡ್ಕದ್ದ, ಅಂಗಳದಲ್ಲಿ ಬಿದ್ದದ್ದು, ಹೊಂಗಿರಸಲ್ಲಿ ಓಡದ್ದ, ಗದ್ದೆಯಲ್ಲಿ ಎದ್ದದ್ದು, ತೋಟದಲ್ಲಿ ಹಣ್ಣನ್ನು ಮೆದ್ದದ್ದು, ಕಬ್ಬನ್ನ ಕದ್ದದ್ದು. ಅಷ್ಟೇ ಅಲ್ಲ, ಅಜ್ಜ ಮನೆ ಬಿಟ್ಟು ಹೋದಾಗ ಅಜ್ಜನ ಕಿಸಿಸುವಂತ ತೆಗೆದ ಗುಟ್ಟೆಲ್ಲ ಎಳೆದದ್ದು. ಓದುವ ಕಾಲಕ್ಕೆ 4 ಜನ ಸ್ನೇಹಿತರು ಸೇರಿ ಮೊದಲ ಬಾರಿಗೆ ಚೂರು ಕುದ್ಕ ಹಾಕದ್ದ, ನದಿಗಿಳಿದು ನೀರಾಟವನ್ನ ಆಡಿದ್ದು, ಹೆಮ್ಮಕ್ಕಳಲ್ಲಿ ಗಲಾಟೆಯನ್ನ ಮಾಡಿದ್ದು, ಗೆಳತಿಯರು ಮುಂದೆ ಕುಳಿತಾಗ ಅವರ ಹಿಂದೆ ಕುಳಿತವರ ಜಡೆಯನ್ನು ಎಳೆದದ್ದು. ಆಗ ಗುರುಗಳು ಬಂದು ಕಪಾಲಕ್ಕೆ ಬಿಟ್ಟದ್ದ. ಆ ದಿವಸವೇ ನಾನು ಶಾಲೆ ಬಿಟ್ಟದ್ದೆ. ಆತ್ಮೀಯರು ಭಾಷಣ ಮಾಡುವ ಕಾಲದಲ್ಲಿ ಹಿಂದೆ ಕುಳಿತು ನಾವು ಗಲಾಟೆಯನ್ನ ಮಾಡಿದ್ದು. ಗುರುಮಠದಲ್ಲಿ ಆಗಾಗ ಆಗುತ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವು ಜೊತೆಗೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಆಗುವಂತಹ ನೇಮವೋ, ಕೋಲವೋ, ಕಂಬಳವೋ, ಕೋಳಿ ಅಂಕವೋ, ಜಾತ್ರೆಯೋ ಜೊತೆಗೆ ವಿಶೇಷವಾಗಿ ಮನೋರಂಜನಾ ಕಾರ್ಯಕ್ರಮಗಳೆಲ್ಲವುದು ಮುಂದುವರಿಯುವುದಕ್ಕಿಂತ ಮೊದಲು ನಮ್ಮನ್ನ ಮನೋವಿಕಾಸದತ್ತ ಕೊಂಡೊಯ್ಯುವಂತಹ, ನಮ್ಮ ಯಾರಿಗೂ ಆಮಂತ್ರಣವನ್ನು ಕೊಡದೇ ಇದ್ರು ಬರೇ ಶಬ್ದವನ್ನ ಕೇಳಿಕೊಂಡು ಹೋಗಿ ನಾವೆಲ್ಲರೂ ಕುಳಿತುಕೊಂಡಂತಹ ಯಕ್ಷಗಾನ ಕಾರ್ಯಕ್ರಮ ಯಾರಾದ್ರೂ ಮರಲಿಕ್ಕೆ ಸಾಧ್ಯ ಉಂಟಾ? 100ಕ್ಕೆ 100 ಸತ್ಯ ಅದು. ಆ ಕಲೆಯ ವಿಶೇಷತೆ ಅದು. ಯಾರಿಗೆ ಆಮಂತ್ರಣ ಕೊಡಬೇಕು ಅಂತಿಲ್ಲ, ಕರಿಬೇಕು ಅಂತಿಲ್ಲ. ಬರೀ ಶಬ್ದವನ್ನೇ ಕೇಳಿ ಹೋಗಿ ನೋಡುವ ಕಲೆ ಯಾವುದು ಕೇಳಿದ್ರೆ ನೀವು ಹೇಳಿದ ಕಲೆ. ಯಾವ ಶಬ್ದವದು? ಹಾಲಾಡಿ ಕರ್ತೋಕ ಮಿಶ್ರ ಶಬ್ದ. ಮಕ್ಕಳೇ, ಬಾಲ್ಯದಲ್ಲಿ ನಡೆದಂತಹ